ಹಾಯ್ ಹಲೋ ನಮಸ್ಕಾರ. ಮತ್ತೊಮ್ಮೆ ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ನನ್ನ ಹಾಜರಾತಿ ಜನರಲ್ ಭೋಗಿ ಜೀವನ ಎಪಿಸೋಡ್ ನಂಬರ್ 4ಕ್ಕೆ ಸ್ವಾಗತ. ಬನ್ನಿ, ಇವತ್ತು ನಿಮ್ಮನ್ನ ಡಿಜಿಟಲ್ ಆಗಿ ಯಶವಂತಪುರದಿಂದ ಸಿಂಧನೂರವರೆಗೂ ಕರ್ಕೊಂಡು ಹೋಗ್ತಾ ಇದ್ದೀನಿ. ಒಂದು ಎಂಡ್ ಟು ಎಂಡ್ ಜರ್ನಿ ಇರುತ್ತೆ. ಏನ್ ಸ್ಪೆಷಲ್ ಗೊತ್ತಾ ಈ ಜರ್ನಿನಲ್ಲಿ? ಎಂಡ್ ಟು ಎಂಡ್ ಡೀಸೆಲ್ ಲೋಕೋಮೋಟಿವ್ ಇರುತ್ತೆ. ಈ ವಿಡಿಯೋನಲ್ಲಿ ನಿಮ್ಗೋಸ್ಕರ ಏನೇನು ಕಾದಿದೆ ಅಂತ ಎಲ್ಲ ನೋಡ್ಕೊಂಡ್ ಬಂದ್ಬಿಡಿ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ಒಂದು ಬ್ಯಾಡ್ ನ್ಯೂಸ್ ಕಾದಿದೆ. ಮಳೆಗಾಲನ ಬೇಸಿಗೆಗಾಲನ ಅಂತ ಗೊತ್ತಾಗ್ತಿಲ್ಲ ಕಣ್ರಿ. ಬಂದ್ಬಿಡೋಕ್ಕಾಗ್ತಿಲ್ಲ ಕಣ್ರಿ, ಅಷ್ಟು ಬಿಸಿಲಿದೆ. ರೈಲು ಪ್ರೇಮಿಗಳ ಸ್ವರ್ಗ ಅಂತ. ಸೊ ಟೈಮ್ ಇವಾಗ 8:09 ರಾತ್ರಿ. ನಮ್ಮ ಟ್ರೈನನ್ನು ಪ್ಲ್ಯಾಟ್ಫಾರ್ಮ್ ನಂಬರ್ 4 ಸ್ಟೇಬಲ್ ಮಾಡಿದ್ದಾರೆ. ಇದ್ರ ಹಿಂದೆ ಒಂದು ಕ್ಲಿಪ್ ನೋಡೋದಲ್ಲ, 2 ಕೋಚ್ ಎಕ್ಸ್ಟ್ರಾ ಬಂದು ಜಾಯಿನ್ ಮಾಡಿದ್ರು. ಹಿಂದೆ ಇರೋ ಕೋಚಲ್ಲಿದ್ದೆ ನಾನು. ಜಾಯಿನ್ ಮಾಡಿದ ತಕ್ಷಣ ಹೊಸ ಕೋಚ್ ಕಂಡ್ರು. ಇದು ಹೊಸದಾಗೆ POH ಆಗಿ ಪೇಂಟ್ ಗಿಂಟೆಲ್ಲ ನೀಟಾಗಿ ಮಾಡಿ ಇವತ್ತು ಡ್ಯೂಟಿಗೆ ಅಸೈನ್ ಮಾಡಿದ್ದಾರೆ ಈ ಕೋಚ್ನ. ಈ ಕೋಚಲ್ಲಿ ಬಂದು ಕೂತಿದ್ದೀನಿ. ಪ್ರಿಟಿ ಮಚ್ ಖಾಲಿನೇ ಇದೆ ಕಣ್ರಿ. ಇವತ್ತು ಸೋಮವಾರ, ಇವತ್ತು ಖಾಲಿನಿದೆ. ಒಳ್ಳೆ ಘಮ್ ಅಂತ ಪೇಂಟ್ ವಾಸನೆ ಬರ್ತಿದೆ ಒಳಗಡೆ. ಒಂದು ಪ್ರಾಬ್ಲಮ್ ಏನಂದರೆ ಡೋರ್ಸ್ಗಳು ಓಪನ್ ಆಗ್ತಿಲ್ಲ ಕಣ್ರಿ. ಆ ಪೇಂಟ್ ಹೊಡೆದಿದ್ದಕ್ಕೆ ಆ ಒಂದು ಲಾಕ್ ಇರುತ್ತಲ್ಲ, ಅದು ಜಾಮ್ ಆಗೋಗ್ಬಿಟ್ಟಿದೆ. ಎತ್ಕೊಂತನೂ ಇಲ್ಲ ಮೇಲ್ಗಡೆ ಡೋರ್ಸ್. ಅಟ್ಲೀಸ್ಟ್ ಲಾಕನ್ನು ತೆಗೆದ್ರೂ ಅಟ್ಲೀಸ್ಟ್ ಮೇಲ್ಗಡೆ ಎತ್ಕೋಬೇಕಲ್ಲ, ಅದು ಕೂಡ ಆಗ್ತಿಲ್ಲ. ಫುಲ್ ಪೇಂಟ್ಗೋಸ್ಕರ ಜಾಮ್ ಆಗಿಬಿಟ್ಟಿದೆ. ಬನ್ನಿ ಲೋಕೋಮೋಟಿವ್ ನೋಡ್ಕೊಂಡು ಬಂದ್ಬಿಡೋಣ. ಇವತ್ತು WDP 4 20040 ಇವತ್ತು ನಮ್ಮನ್ನು ಲೀಡ್ ಮಾಡುತ್ತೆ. LHF ಮೂಡಲ್ಲಿ ಇದು ಇವಾಗ ಇದೆ. ಸೊ ಇದು WDP 4ಗೂ 4Dಗೂ ಒಂದೇ ಡಿಫ್ರೆನ್ಸು. 4Dಗೆ ಇಲ್ಲೂ ಕ್ಯಾಬಿನ್ ಇರುತ್ತೆ, ಇಲ್ಲೂ ಸಹ ಕ್ಯಾಬಿನ್ ಇರುತ್ತೆ. ಬಟ್ ಇದು 4 ಸೀರೀಸು ಒಂದೇ ಕಡೆ ಮಾತ್ರ ಕ್ಯಾಬಿನ್ ಇರುತ್ತೆ. ಕ್ಯಾಬಿನ್ ಈ ಕಡೆ ಬಂದು ಈ ಮುಂದೆ ಇರೋ ಪೋರ್ಷನ್ ಮುಂದ್ಗಡೆ ಇತ್ತು ಅಂದರೆ ಇದನ್ನು ಲಾಂಗ್ ಹುಡ್ ಫ್ರಂಟ್ ಅಂತ ಕರೀತಾರೆ. ಆಪೋಸಿಟ್ ಇತ್ತು ಅಂದರೆ ಶಾರ್ಟ್ ಹುಡ್ ಫ್ರಂಟ್ ಅಂತ ಕರೀತಾರೆ. ಇವತ್ತು LHF ನಮ್ಮನ್ನು ಲೀಡ್ ಮಾಡುತ್ತೆ. ಸತಿ ನೋಡ್ಕೊಂಬಿಡಿ ಹೆಂಗೆ ಪಡ ಅಂತ ಹೊಡಿತಿದೆ ಅಂತ. ನಾಳೆ ಬೆಳಗ್ಗೆ ತೋರಿಸ್ತೀನಿ ರೀ ಇನ್ನೂ ಏನು ಸಖತ್ತಾಗಿ ಹೊಡೆಯುತ್ತೆ ಅಂತ. ಹೊಸ ಪೇಂಟ್ ಮಾಡಿ ಲೋಕೋಮೋಟಿವ್ಗೆ. ಆಮೇಲೆ ಇನ್ನೊಂದು ಪಾಯಿಂಟ್ ರೀ, ಕ್ಲಿಪ್ ಅಂತೂ ಕ್ಲಿಪ್ ಏನಿದೆಯೋ ಅದನ್ನು ಸ್ಕಿಪ್ ಮಾಡ್ಕೋಬೇಡಿ. ಇದನ್ನು ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಯಾಕಂದರೆ ಪ್ಲ್ಯಾಟ್ಫಾರ್ಮ್ ನಂಬರ್ 5ನಲ್ಲಿ ನೋಡಿ ಸೇಮ್ ಟ್ರೈನ್ ನಿಂತಿದೆ. ಇದನ್ನ ಇಟ್ಕೊಳ್ಳಿ. ವಿಜಯಪುರ, ಯಶವಂತಪುರ, ಸಿಂಧನೂರು, ಯಶವಂತಪುರ, ಹಿಂದೂಪುರ, ಓಕೆನಾ? ಅದೇ ಪ್ಲ್ಯಾಟ್ಫಾರ್ಮ್ 4ಗೆ ನೋಡಿದ್ರೆ ನೋಡಿ ಸೇಮ್ ಟು ಸೇಮ್ ನಿಂತಿದೆ ಟ್ರೈನು. ಬೋರ್ಡೆಲ್ಲ ಸೇಮ್ ಟು ಸೇಮ್ ಇದೆ. ಇದು ನಮ್ಮ ಟ್ರೈನು. ಇದು ಪಕ್ಕದಲ್ಲಿ ನಿಂತಿರೋ ಅಂತಹ ವಿಜಯಪುರ ಗಾಡಿ. ಸೊ ಬೋರ್ಡ್ ಅರ್ಜೆಂಟಲ್ಲಿದ್ದಾಗ ಬೋರ್ಡ್ ನೋಡ್ಕೊಂಡು ಹತ್ತಿ. 99% ಪ್ಲ್ಯಾಟ್ಫಾರ್ಮ್ 5ಗೆ ವಿಜಯಪುರ ಗಾಡಿ ಬರುತ್ತೆ, 99% ಪ್ಲ್ಯಾಟ್ಫಾರ್ಮ್ 4ಗೆ ಸಿಂಧನೂರು ಗಾಡಿ ಬರುತ್ತೆ. ಅಥವಾ ಕೇಳ್ಕೊಂಡು ಹೊರಡಿ. ಯಾಕಂದರೆ ಪ್ಲ್ಯಾಟ್ಫಾರ್ಮ್ 5ನಲ್ಲಿ ಡಿಸ್ಪ್ಲೇ ಬೋರ್ಡ್ ಸಹ ವರ್ಕ್ ಆಗ್ತಿಲ್ಲ. ಅದೇ 4ಅಲ್ಲಿ ವರ್ಕ್ ಆಗ್ತಿದೆ. ಬಟ್ 5ನಲ್ಲಿ ಪ್ಲ್ಯಾಟ್ಫಾರ್ಮ್ ಉದ್ದಕ್ಕೂ ಡಿಸ್ಪ್ಲೇ ಬೋರ್ಡ್ಸ್ಗಳು ವರ್ಕ್ ಆಗ್ತಿಲ್ಲ. ನೋಡಿ ಅಲ್ಲಿ ನಮ್ಮ ಸುಪ್ರೀಮೋ ಅಂದರೆ ನಮ್ಮ KSR ಬೆಂಗಳೂರು ಹಜರತ್ ನಿಜಾಮುದ್ದೀನ್ ರಾಜಧಾನಿ ಎಕ್ಸ್ಪ್ರೆಸ್ ಯಶವಂತಪುರನ ಸ್ಕಿಪ್ ಮಾಡ್ತಿದೆ.
ಸುಮಾರು 8 ಕಿಲೋಮೀಟರ್ ಪ್ರಯಾಣಿಸಿದ್ಮೇಲೆ ನಮ್ಮ ಮೊದಲನೇ ನಿಲ್ಗಡೆ ಆದಂತಹ ಚಿಕ್ಕಬಾಣಾವರಗೆ ಬಂದಿದ್ದೀವಿ. ಪ್ರತಿದಿನ ಇಲ್ಲಿಗೆ 8:35ಕ್ಕೆ ಬರುತ್ತೆ ರಾತ್ರಿ, ಮತ್ತು 8:36ಕ್ಕೆ ಇಲ್ಲಿಂದ ಹೊರಡುತ್ತೆ. 1 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. ಸುಮಾರು 10 ನಿಮಿಷಕ್ಕೆ 8:45ಗೆ ನಾವು ಚಿಕ್ಕಬಾಣಾವರಗೆ ಎಂಟ್ರಾಗಿದ್ದೀವಿ. ಪ್ರಿಟಿ ಮಚ್ ಒಂದು ಡೀಸೆಂಟ್ ರೇಂಜಲ್ಲೇ ಬೋರ್ಡಿಂಗ್ ಆಯಿತು ಅಂತ ಕನ್ಸಿಡರ್ ಮಾಡ್ಕೋಬೋದು. ನಮ್ಮ ಕೋಚ್ ಇನ್ನೂ ಖಾಲಿದೆ, ಹಿಂದೆ ಇರೋ ಕೋಚ್ ಸಹ ಇನ್ನೂ ಖಾಲಿದೆ. ಸೊ ಮಂಡೇ ಪ್ರಕಾರ ನಿಮಗೆ ಆರಾಮಾಗಿ ಸಿಗತ್ತೆ. LHF ಅಲ್ಲಿ ಏನಾದರೂ ಟ್ರೈನ್ ಇತ್ತು ಅಂದರೆ ರೈಲ್ ಫ್ಯಾನ್ಸ್ ರಿಲೇಟ್ ಮಾಡ್ಕೊಳಕ್ಕಾಗತ್ತೆ. ಆ ಹಾಂಕಿಂಗ್ ಏನಾದರೂ ಕ್ಯಾಬ್ ಸೈಡಿಂದ ಬರ್ತಿದೆ ಅಂದರೆ ಡಿಜಿಟಲ್ ಡಾಲ್ಬಿ ಅಟ್ಮಾಸಲ್ಲಿ ಕೇಳಿಸ್ದಂಗೆ ಇರುತ್ತೆ, ನಿಮಗೆ DTS ಸೌಂಡಲ್ಲಿ ಕೇಳಿಸ್ದಂಗೆ ಇರುತ್ತೆ. ಯಪ್ಪ, ಟರ್ಬೋ ಚಾರ್ಜ್ ಇಂಜಿನ್ಸ್ ಆನ್ ಡ್ಯೂಟಿ. ಯಾವಾಗಲೂ ಹೈ ಸ್ಪೀಡ್ ಸ್ಕಿಪ್ ನೋಡ್ತಿದ್ದೆ ಈ ಸ್ಟೇಷನ್ದು, ಬಟ್ ಇವತ್ತು ಸ್ಟಾಪ್ ಮಾಡಿದ್ದೀವಿ ದೊಡ್ಡಬೆಳೆನಲ್ಲಿ. 36 ಕಿಲೋಮೀಟ್ರ್ ಕವರ್ ಮಾಡಿದ್ದಾಯಿತು ಬೆಂಗಳೂರಿಂದ. ಮತ್ತು ನಮ್ಮ 2ನೇ ನಿಲ್ಗಡೆ ದೊಡ್ಡಬೆಳೆ ಕಡೆ ಬಂದಿದ್ದೀವಿ. ಮಳೆ ಬೇರೆ ಬರ್ತಿದೆ ಕಣ್ರಿ, ಬೇಸಿಗೆ ಕ್ಲಿಯರೆನ್ಸ್ ಕೊಟ್ಟಿದ್ದಾಯಿತು. ಮಳೆಗಾಲನ ಬೇಸಿಗೆಗಾಲನ ಅಂತ ಗೊತ್ತಾಗ್ತಿಲ್ಲ ಕಣ್ರಿ. ಹನಿಯುದಿರ್ತಿದೆ, ಜೋರಾಗಿ ಮಳೆ ಬರ್ತಿಲ್ಲ. ಬಟ್ ಎಸ್, ಹಾ ಹಬ್ಬದ ಊಟನಲ್ಲಿ ಹೋಳಿಗೆ ಇದ್ದರೆ ಹೆಂಗೆ ಸಖತ್ತಾಗಿರುತ್ತೋ ಅದೇ ಥರ ಟ್ರೈನ್ ಜರ್ನಿನಲ್ಲಿ ಡೀಸೆಲ್ ಇಂಜಿನು ಮತ್ತು ಮಳೆ ಇದ್ದರೆ ಟೆಸ್ಟ್.
43 ಕಿಲೋಮೀಟರ್ ಪ್ರಯಾಣಿಸಿದ ಮೇಲೆ ನಮ್ಮ ಇನ್ನೊಂದು ನಿಲ್ಗಡೆ ಆದಂತಹ ತುಮಕೂರಿಗೆ ಎಂಟ್ರಾಗಿದ್ದೀವಿ. ಮತ್ತು 2 ನಿಮಿಷ ಹಾಲ್ಟ್ ಕೂಡ ಆಯಿತು. ಈಗ ಹೊರಟಿದ್ದೀವಿ ತುಮಕೂರಿಂದ. ಒಳ್ಳೆ ರೇಂಜಲ್ಲೇ ಬೋರ್ಡಿಂಗ್ ಆಯಿತು. ಫುಲ್ಲು ರಶ್ ಇದೆ ಅಂತ ಹೇಳಲ್ಲ ನಾನು, ಬಟ್ ಈ ಥರ ಒಂದು ಸಿಚುವೇಶನ್ ಇದೆ. ಜನರಲಲ್ಲಿ ಪ್ರತಿಯೊಂದು ಸೀಟು ಇವಾಗ ಆಕ್ಯುಪೈ ಆಗಿದೆ, ಬಟ್ ರಶ್ ಇಲ್ಲ, ಸ್ಟ್ಯಾಂಡಿಂಗ್ ಇಲ್ಲ. ಶುಭ ಮುಂಜಾನೆ ಕಣ್ರಿ. ಜಸ್ಟ್ ಇವಾಗ ಒಂದು ಸ್ವಲ್ಪ ತಾಯ್ತು ತೋರ್ನಗಲ್ಲಿಂದ ಹೊರಟಿದ್ದೀವಿ. ಇನ್ನೇನು ನಮ್ಮ ಇನ್ನೊಂದು ಇಂಪಾರ್ಟೆಂಟ್ ಕಡೆ ಹೊಸಪೇಟೆ ಹತ್ರ ಬರ್ತಾಯಿದ್ದೀವಿ. ಸೊ ಡಿಲೇ ಬಗ್ಗೆ ಹೇಳಬೇಕಂದ್ರೆ ರಾತ್ರಿ ಒಂದು ಸತಿ ಅವಾಗ ನಾನು ಚೆಕ್ ಮಾಡಿದಾಗ ಎಲ್ಲಿ ಮೊಳಕಾಲ್ಮೂರು ಹತ್ರ 1.5 hour ಡಿಲೇ ಇತ್ತು. ತುಂಬ ಅಂದರೆ ತುಂಬ ಎಕ್ಸ್ಟ್ರಾ ಟೈಮ್ ಕೊಟ್ಟು ನಮ್ಮ ಟ್ರೈನ್ನ ಡಿಲೇಯಿಂದ ಬಂದು ಇವಾಗ ಬರೀ 10 ನಿಮಿಷ ಡಿಲೇನಲ್ಲಿ ಟ್ರೈನ್ ಇದೆ. ಓಕೆನಾ? ಸೊ ಇಲ್ಲಿಂದ ಸಿಂಧನೂರು ಸರಿಸುಮಾರು 140 ಕಿಲೋಮೀಟ್ರನ್ನು ಬರುತ್ತೆ. ಈ 140 ಕಿಲೋಮೀಟ್ರನಿಗೆ ಕವರ್ ಮಾಡೋಕ್ಕೆ ನಮಗೆ 9, 10, 11 ಆಲ್ಮೋಸ್ಟ್ 3.5 ಅವರ್ ಟೈಮ್ ಕೊಟ್ಟಿದ್ದಾರೆ ನಮಗೆ ಈ ಒಂದು 140 ಕಿಲೋಮೀಟ್ರನ್ನ ಕವರ್ ಮಾಡೋಕ್ಕೆ. ಎಕ್ಸ್ಪ್ರೆಸ್ ಟ್ರೈನು ಪ್ಯಾಸೆಂಜರ್ಗಿಂತ ಸ್ವಲ್ಪ ಬೆಟರ್, ಬಟ್ ಗ್ರೇಟ್ ಅಲ್ಲ ಕಣ್ರಿ. ಓಕೆನಾ? ಎಲ್ಲ ಕಡೆ ನಿಲ್ಸ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನು ಕೋಚ್ನ ಕಂಡೀಷನ್ ಬಗ್ಗೆ ಹೇಳಬೇಕಂದ್ರೆ ಇವಾಗ ಸ್ವಲ್ಪ ಖಾಲಿ ಇದೆ. ನಿನ್ನೆ ನೈಟ್ ಒಂದು ಹೆವಿ ಪ್ಯಾಕ್ ಆಗಿ ಹೋಯ್ಕೊಂಡ್ರೆ ನಾನು ಎಕ್ಸ್ಪೆಕ್ಟ್ ಕೂಡ ಮಾಡ್ತಿರಲಿಲ್ಲ ಇಷ್ಟು ಪ್ಯಾಕ್ ಆಗುತ್ತೆ ಅಂದ್ಬಿಟ್ಟು. ಎಲ್ಲಿ ಅಂತ ಎಕ್ಸಾಕ್ಟಾಗಿ ಹೇಳಿಲ್ಲ. ಅಮ್ಮಸಂದ್ರ ಒಂದು, ಮತ್ತು ಇನ್ನೊಂದು ಬಂದು ತಿಪ್ಟೂರು ಅಮ್ಮಸಂದ್ರ ಅಂತೂ ಸಖತ್ ಫುಲ್ ಮಾಡಿತು ಕ್ರೌಡ್ ಅಂತೂ ಈ ಟ್ರೈನ್ಗೆ. ವಾ, ಫುಲ್ ರಶ್ ಆಗೋಯ್ತು. ನಾನಂತೂ ಫುಲ್ ಟಾಪಲ್ಲಿ ಹೋಗ್ಬಿಟ್ಟು ಮಲ್ಕೊಂಡಿದ್ದೆ. ತುಮಕೂರು ಆಗಿದ ತಕ್ಷಣ ನನ್ನನ್ನು ಎಬ್ಬಿಸಿ ನಾನು ಮತ್ತು ಇನ್ನೊಬ್ರು ಶೇರ್ ಮಾಡ್ಕೊಂಡು ಮಲಗಿದಾಯ್ತು ನಿದ್ದೆ. ಅದೇನು ನಿದ್ದೆ ಮಾಡೋದು ನನಗಂತೂ ಗೊತ್ತಿಲ್ಲ. 5 ನಿಮಿಷ ನಿದ್ದೆ ಮಾಡಿದ್ರೆ ಅರ್ಧ ಗಂಟೆ ಎದ್ದಿದ್ದೆ. ಆ ಥರ ಮಾಡಿ ಅರ್ಧಂಬರ್ಧ ನಿದ್ದೆ ಅಂತೂ ಆಗಿದೆ ಸದ್ಯಕ್ಕೆ. ಆ್ಯಂಡ್ ಒಂದು ಬ್ಯಾಡ್ ನ್ಯೂಸ್ ಕಾದಿದೆ. ಒಂದು ಬ್ಯಾಡ್ ನ್ಯೂಸ್ ಬೆಳಗ್ಗೆನೆ ಏನಂತ ಇರಿ, ಹೊಸಪೇಟೆಗೆ ಹೋದ್ಮೇಲೆ ನಿಮಗೆ ಕ್ಲಿಯರ್ ಕಟ್ಟಾಗೆ ಹೇಳ್ತೀನಿ. ಸುಮಾರು 511 ಕಿಲೋಮೀಟರ್ ಬೆಂಗಳೂರಿಂದ ಪ್ರಯಾಣಿಸಿದ ಮೇಲೆ ನಮ್ಮ ಇನ್ನೊಂದು ನಿಲ್ಗಡೆ ಆದಂಥ ಹೊಸಪೇಟೆಗೆ ಬಂದಿದ್ದೀವಿ ಮತ್ತು ಹೊಸಪೇಟೆಯಿಂದ ಹೊರಡ್ತಿದ್ದೀವಿ. ಪ್ರತಿದಿನ 7:35ಕ್ಕೆ ಬರುತ್ತೆ ಬೆಳಗ್ಗೆ ಮತ್ತು 7:45ಗೆ ಇಲ್ಲಿಂದ ಹೊರಡುತ್ತೆ. 10 ನಿಮಿಷ ಹಾಲ್ಟು ಹೊಸಪೇಟೆನಲ್ಲಿ ಕೊಟ್ಟಿದ್ದಾರೆ. ಇಂಪಾರ್ಟೆಂಟ್ ಜಂಕ್ಷನು, ಸೊ 10 ನಿಮಿಷ ಬೇಕಾಗೇ ಇರುತ್ತೆ. ತುಂಬ ಜನ ಜನರಲ್ ಪ್ಯಾಸೆಂಜರ್ಸ್ ಏನಿದ್ದಾರೆ ಅವರೆಲ್ಲರೂ ಇಲ್ಲಿ
ಟೀ ಬೋರ್ಡ್ ಆದರೂ ಸೊ ಪ್ರಿಟಿ ಮಚ್ ಕಾಲಿದೆ ಅಂತಲೇ ಹೇಳ್ಬೋದು. ಹಾಂ, ಸೊ ಬ್ಲಿಂಕಿಟ್ ಆರ್ಡರ್ ಮಾಡಿದ್ನಲ್ಲ, ಅದು ಥಿಂಗ್ ಇಸ್ ಚಪ್ಪಲಿಗೋಸ್ಕರ ಕಂಡ್ರೆ ನಾನು ಚಪ್ಪಲಿ ಯಾರೋ ಬೆಳಗ್ಗೆ ಹಾಕೊಂಡು ಹೊಟ್ಟೋಗಿದ್ದಾರೆ. ನಾನು ಹುಡುಕ್ತೀನಿ, ನನ್ನ ಚಪ್ಪಲಿ ಕಾಣಿಸ್ತಿಲ್ಲ. ಪ್ಲಸ್ ನಾನು ಲಾಂಗ್ ಜರ್ನಿ ಬೇರೆ ಇದೆ, ಕಂಟಿನ್ಯೂಸ್ ಆಗಿ ಟ್ರಾವೆಲ್ ಮಾಡ್ತಾಯಿದ್ವಿ. ಸೊ ಅದಕ್ಕೋಸ್ಕರ ಸರಿ ಅಂದ್ಬಿಟ್ಟು ಬ್ಲಿಂಕಿಟ್ಟಲ್ಲಿ ಹೊಸಪೇಟೆ ಬ್ಲಿಂಕಿಟಲ್ಲಿ ಬರುತ್ತೆ. ಸೊ ಬ್ಲಿಂಕಿಟ್ ಹೊಸಪೇಟೆನಲ್ಲಿ ಅವೈಲೇಬಲ್ ಇದೆ. ಸರಿ ಅಂದ್ಬಿಟ್ಟು ಬ್ಲಿಂಕಿಟಿಂದ ಆರ್ಡರ್ ಮಾಡಿ ಚಪ್ಪಲಿ ತರಿಸ್ಕೊಂಡಿದ್ದು ಆಯಿತು. ಸೊ ಕ್ವಿಕ್ ಕಾಮರ್ಸ್ನ ಒಂದು ಏನಂತಾರೆ ಅಡ್ವಾಂಟೇಜ್ ಸೈಡ್ ಅಂದರೆ ಇದೆ ನೋಡಿ. ಸೊ ತಿಂಡಿ ತಿನಿಸುಗಳ ಬಗ್ಗೆ ಹೇಳ್ಬೇಕಂದ್ರೆ ಇಡ್ಲಿ ವಡೆ ಸಿಗುತ್ತೆ ಮತ್ತು ಮಸಾಲೆ ದೋಸೆ ಸಹ ಸಿಗುತ್ತೆ. ಆ್ಯಸ್ ಯೂಶುವಲ್ ದೋಸೆ ತೊಗೊಂಡಿದ್ದೀನಿ ಫಾರ್ ಇಡ್ಲಿ. ಅದಾಗಿದ ತಕ್ಷಣ ನಿಮಗೆ ಟೇಸ್ಟ್ ಮಾಡಿ ತೋರಿಸ್ತೀನಿ ಹೇಗಿದೆ. ಸೊ ಹೊರಟದಾಯಿತು ಹೊಸಪೇಟೆಯಿಂದ. ಇಲ್ಲಿಂದ ನಾವು ಮುನೀರಾಬಾದ್ ಲೈನ್ ತೊಗೊತೀವಿ. ಮುನೀರಾಬಾದ್ ಗಿಣಿಗೆರ ಲೈನ್ ತೊಗೊತೀವಿ ನಾವು. ಗಿಣಿಗೆರನಲ್ಲಿ ನಮಗೆ ಒಂದು ರಿವರ್ಸಲ್ ಸಹ ಇದೆ, ಅಲ್ಲಿಂದ ನಾವು ರಿವರ್ಸಲ್ ತೊಗೊತೀವಿ. ಸೊ ಹೇಳಬೇಕಂದ್ರೆ ಇವಾಗ ನಾವು ಬಳ್ಳಾರಿ ಗಿಣಿಗೆರ ಅಥವಾ ಬಳ್ಳಾರಿ ಕೊಪ್ಪಳ ಲೈನಲ್ಲಿ ನಾವಿವಾಗ ಇದ್ದೀವಿ. ನೋಡಿ ರೈಟ್ ಸೈಡಲ್ಲಿ 2 ಲೈನ್ ನೋಡ್ತಿದ್ದಲ್ಲ, ಅದೆರಡು ಅಪ್ ಮೈನ್ ಲೈನು, ಡೌನ್ ಮೈನ್ ಲೈನು. ನಾವು ಲೆಫ್ಟಲ್ಲಿ ಬ್ರಾಂಚ್ ಲೈನ್ ತೊಗೊಂಡಿದ್ದೀವಿ ಟುವರ್ಡ್ಸ್ ಗಂಗಾವತಿ. ಈ ಲೈನ್ ಬಂದು ಕಂಪ್ಲೀಟ್ಲಿ ನಾನ್ ಎಲೆಕ್ಟ್ರಿಫೈಡ್ ಪೋಲ್ ಫ್ರೀ ಸೆಕ್ಷನ್, ಸಿಂಗಲ್ ಲೈನ್ ಸೆಕ್ಷನ್. ಓವರಾಲ್ ಆಗಿ ಹೇಳ್ಬೇಕಂದ್ರೆ ಒಂದು ಡೀಸೆಲ್ ಪ್ಯಾರಡೈಸ್ ಅಂತಲೇ ಹೇಳ್ಬೋದು, ಅಥವಾ ರೈಲು ಪ್ರೇಮಿಗಳ ಸ್ವರ್ಗ ಅಂತಲೇ ಕರಿಬೋದು ಕಣ್ರಿ. ಪೋಲ್ ಫ್ರೀ ಸೆಕ್ಷನ್ಸ್ಗಳು ಇಂಡಿಯಾನಲ್ಲಿ ಸಿಗೋದು ತುಂಬ ರೇರ್ ಆಗಿದೆ. ಅಂಥ ಪೋಲ್ ಫ್ರೀ ಸೆಕ್ಷನ್ ನಮ್ಮ ಕರ್ನಾಟಕನೂ ಸಹ ಇನ್ನೂ ಇದೆ ಕಣ್ರಿ. ಈ ಒಂದು ಸೆಕ್ಷನ್ ಫುಲ್ ಏನಿದೆಯೋ ಗಿಣಿಗೆರೆಯಿಂದ ಹಿಡಿದು ಸಿಂಧನೂರವರೆಗೂ ಫುಲ್ ಪೋಲ್ ಫ್ರೀ ಸೆಕ್ಷನ್ ಬರುತ್ತೆ.
ಸರಿ, ಸುಮಾರು 547 ಕಿಲೋಮೀಟರ್ ಬೆಂಗಳೂರಿಂದ ಪ್ರಯಾಣಿಸಿದ ಮೇಲೆ ನಮ್ಮ ಇನ್ನೊಂದು ನಿಲ್ಗಡೆ ಆದಂತಹ ಬುದ್ಧಗುಂಪಗೆ ಬಂದಿದ್ದೀವಿ. ಪ್ರತಿದಿನ ಇಲ್ಲಿಗೆ 8:45 ಬರುತ್ತೆ, 8:46ಕ್ಕೆ ಇಲ್ಲಿಂದ ಹೊರಡುತ್ತೆ. 1 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. ಎಂಟ್ರ್ ಆಗಿದ ತಕ್ಷಣ ಸ್ಟಾರ್ಟರ್ ಕ್ಲಿಯರ್, ಬನ್ನಿ ಹೊರಡ. ಸ್ಟೇಷನ್ ಅಷ್ಟೇ ಕಣ್ರಿ, ಆ ಒಂದು ಬಿಲ್ಡಿಂಗ್ ಅಷ್ಟೇ. ಅಲ್ಲೇ ಸ್ಟೇಷನ್ ಮಾಸ್ಟರ್ ಕೂತ್ಕೊತಾರೆ, ಅಲ್ಲೇ ಪಾಯಿಂಟ್ಸ್ಮೆನ್ ಕೂತ್ಕೊತಾರೆ, ಅಲ್ಲೇ ಟಿಕೆಟ್ ಇಶ್ಯೂ ಮಾಡೋರು ಕೂತ್ಕೊತಾರೆ. ಪ್ರಿಟಿ ಮಚ್ ಸಿಂಪಲ್ ಸ್ಟೇಷನ್ ಕಂಡ್ರೆ, ಅಮ್ಯುನಿಟೀಸ್ ಏನೂ ಇಲ್ಲ, ಸ್ಟೇಷನ್ ಅಂತೂ ಇದೆ. ಸರಿ, ಸುಮಾರು 564 ಕಿಲೋಮೀಟರ್ ಬೆಂಗಳೂರಿಂದ ಪ್ರಯಾಣಿಸಿದ ಮೇಲೆ ನಮ್ಮ ಇನ್ನೊಂದು ನಿಲ್ಗಡೆ ಆದಂತಹ ಚಿಕ್ಕಬೆಣ್ಣೆಕಲ್ಗೆ ಬಂದಿದ್ದೀವಿ. ಪ್ರತಿದಿನ ಇಲ್ಲಿಗೆ 9:14ಕ್ಕೆ ಬರುತ್ತೆ ಬೆಳಗ್ಗೆ, ಮತ್ತು 9:15ಕ್ಕೆ ನಮ್ಮ ಗಾಡಿ ಇಲ್ಲಿಂದ ಹೊರಡುತ್ತೆ. 1 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. 10 ನಿಮಿಷ ಲೇಟಾಗೆ ನಾವು ಚಿಕ್ಕಬೆಣ್ಣೆಕಲ್ಗೆ ಬಂದಿದ್ದೀವಿ. ಸಖತ್ ಸ್ಟೇಷನ್ ಕಂಡ್ರಿ ಇದೆಲ್ಲ. ಫುಲ್ಲು ಪೋಲ್ ಫ್ರೀ ಸೆಕ್ಷನ್. ಎಷ್ಟು ಸೈಲೆಂಟಾಗಿದೆ ಗೊತ್ತಾ, ನಮ್ಮ ಇಂಜಿನ್ ಸೌಂಡು ಬಿಟ್ಟರೆ ಬರೀ ಪಕ್ಷಿಗಳು ಚಿಲಿಪಿಲಿನೇ ಕೇಳಿಸ್ತಿದೆ ಕಣ್ರಿ. ಫುಲ್ ಡೀಸೆಲ್ ಸೆಕ್ಷನ್ನು, ನಾನ್ ಎಲೆಕ್ಟ್ರಿಫೈಡ್ ರೂಟು, ಸಿಂಗಲ್ ಲೈನ್ ಸೆಕ್ಷನ್ನು.
ಸರಿ ಸುಮಾರು 577 ಕಿಲೋಮೀಟರ್ ಬೆಂಗಳೂರಿಂದ ಪ್ರಯಾಣಿಸಿದ ಮೇಲೆ ನಮ್ಮ ಇನ್ನೊಂದು ನಿಲ್ಗಡೆ ನಿಮ್ಮ ನಗುವಿಗೆ ಒಂದಲ್ಲ ಒಂದು ಸತಿ ಕಾರಣರಾದಂತಹ ಪ್ರಾಣೇಶ್ ಅವರ ಹುಟ್ಟೂರು ಗಂಗಾವತಿಗೆ ಸ್ವಾಗತ. ಇದನ್ನು ಭತ್ತದ ನಾಡು ಅಂತ ಸಹ ಕರೀತಾರೆ. 9:33ಕ್ಕೆ ಬರುತ್ತೆ, 9:35ಕ್ಕೆ ಇಲ್ಲಿಂದ ಹೊರಡುತ್ತೆ. 2 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. 2 ನಿಮಿಷ ಆಗಿದ ತಕ್ಷಣ ಇಲ್ಲಿಂದ ಹೊರಟಿದ್ದೀವಿ. ಮತ್ತು 10 ನಿಮಿಷ ಲೇಟಾಗಿ ನಾವು ಗಂಗಾವತಿಗೆ ಬಂದಿದ್ದೀವಿ. 10 ನಿಮಿಷ ಲೇಟಾಗಿ ಗಂಗಾವತಿಯಿಂದ ಹೊರಡ್ತಿದ್ದೀವಿ. ಪ್ರಾಣೇಶ್ ಅವರಂದರೆ ಯಾರ್ಯಾರಿಗೆ ಇಷ್ಟ ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕೋದಂತೂ ಮರಿಬೇಡಿ. ಸರಿ ಸುಮಾರು 592 ಕಿಲೋಮೀಟರ್ ಬೆಂಗಳೂರಿಂದ ಪ್ರಯಾಣಿಸಿದ ಮೇಲೆ ನಮ್ಮ ಇನ್ನೊಂದು ನಿಲ್ಗಡೆಯಾದಂತಹ ಸಿದ್ದಾಪುರ ಗ್ರಾಮಕ್ಕೆ ಬಂದಿದ್ದೀವಿ. ಸರಿ ಸುಮಾರು 603 ಕಿಲೋಮೀಟರ್ ಬೆಂಗಳೂರಿಂದ ಪ್ರಯಾಣಿಸಿದ ಮೇಲೆ ನಮ್ಮ ಇನ್ನೊಂದು ನಿಲ್ಗಡೆ ಆದಂತಹ ಕರಟಗಿಗೆ ಬಂದಿದ್ದೀವಿ. ಪ್ರತಿದಿನ ಇಲ್ಲಿಗೆ 10:13ಕ್ಕೆ ಬರುತ್ತೆ ಬೆಳಗ್ಗೆ, ಮತ್ತು 10:15ಗೆ ಇಲ್ಲಿಂದ ಹೊರಡುತ್ತೆ. 2 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. ನಾವು ಆಲ್ಮೋಸ್ಟ್ ಹೇಳಬೇಕಂದ್ರೆ 8 ನಿಮಿಷ ಬಿಫೋರ್ ಟೈಮಾಗೆ ನಾವು ಕರಟಗಿಗೆ ಎಂಟರ್ ಆಗಿದ್ವಿ. ಮುಂಚೆ ಈ ಟ್ರೈನ್ ಕರಟಗಿ ತನಕನೇ ರನ್ ಆಗ್ತಿತ್ತು. ಆದಮೇಲೆ ಯಾವಾಗ ಸಿಂಧನೂರು ಟ್ರ್ಯಾಕ್ಸ್ ರೆಡಿ ಆಯಿತು, ಸ್ಟೇಷನ್ ರೆಡಿ ಆಯಿತು, ಅದಾದಮೇಲಿಂದ ಸಿಂಧನೂರಿಗೆ ಎಕ್ಸ್ಟೆಂಡ್ ಆಯಿತು. ಮುಂಚೆ ಇದು ಯಶವಂತಪುರ ಕರಟಗಿ ಎಕ್ಸ್ಪ್ರೆಸ್ ಅಂತಲೇ ಓಡ್ತಿತ್ತು. ಸರಿ ಸುಮಾರು 623 ಕಿಲೋಮೀಟರ್ ಪ್ರಯಾಣಿಸಿದ ಮೇಲೆ ಬೆಂಗಳೂರಿಂದ ನಮ್ಮ ಗಂತವ್ಯ ಆದಂತಹ ಸಿಂಧನೂರಿಗೆ ರೀಚ್ ಆಗಿದ್ದೀವಿ. ಕೊಂಡ್ಬಿಡೋಕ್ಕಾಗ್ತಿಲ್ಲ ಕಂಡ್ರೆ ಅಷ್ಟು ಬಿಸಿಲಿದೆ, ಡೈರೆಕ್ಟಾಗಿ ಬಿಸಿಲು ಹೊಡಿತಿದೆ. ಟೆಂಪ್ರೇಚರ್ ಬಗ್ಗೆ ಹೇಳ್ಬೇಕಂದ್ರೆ 33 ಡಿಗ್ರಿ ಇದೆ ಟೆಂಪ್ರೇಚರು. 11:10ಕ್ಕೆ ಬರುತ್ತೆ ಬೆಳಗ್ಗೆ ಪ್ರತಿದಿನ ಈ ಗಾಡಿ ಇಲ್ಲಿಗೆ. ಬಟ್ ಆದರೆ ನಾವು ಇಲ್ಲಿಗೆ 10:40ಕ್ಕಲ್ಲ ಎಂಟ್ರ್ ಆಗಿದ್ದೀವಿ. ಸೊ ಹೇಳಬೇಕಂದ್ರೆ ಆಲ್ಮೋಸ್ಟ್ ಅರ್ಧ ಗಂಟೆ ಬಿಫೋರ್ ಟೈಮಾಗೆ ಸಿಂಧನೂರಿಗೆ ಎಂಟ್ರ್ ಆಗಿದ್ದೀವಿ. ಸೊ ಇನ್ನು ರಿವ್ಯೂ ಬಗ್ಗೆ ಮಾತಾಡ್ಕೊಳ್ಳೋಣ ಬನ್ನಿ, ಓಕೆನಾ. ಸೊ ಫಸ್ಟ್ ಬಂದು ಪಂಕ್ಚುಯಾಲಿಟಿ 0 and 2 ಬಿಫೋರ್ ಟೈಮ್ ಬಂದಿದ್ರು ಸಹ ಎಕ್ಸ್ಟ್ರಾ ಟೈಮ್ ಜೊತೆ ಬಿಫೋರ್ ಟೈಮ್ ಬಂದಿದೆ. ಸೊ ಏನು ಹಬ್ಬ ಅಂತ ಹೇಳೋಕ್ಕಾಗಲ್ಲ, 0 and 2 ಅಂತ ಕೊಡ್ತೀನಿ. ಮತ್ತು ಸೀಟ್ಸ್ ಅವೈಲಬಿಲಿಟಿ ವೀಕ್ ಡೇ ಇದ್ರೂ ಸಹ ಫುಲ್ ರಶ್ ಇತ್ತು ಸಿಕ್ಕೊಂಡ್ರಿ ಮಧ್ಯದಲ್ಲಂತೂ. ಸೊ ಅದಕ್ಕೆ 1 and 2 ಅಂತ ಕೊಡ್ತೀನಿ. ಫುಡ್ ಅವೈಲಬಿಲಿಟಿ ಯಶವಂತಪುರ ಸಿಗುತ್ತೆ ನಿಮಗೆ ಫುಡ್ಡು, ತುಮಕೂರು, ತಿಪ್ಟೂರು, ಅರಸೀಕೆರೆ 3 ಜಾಗದಲ್ಲೂ ಸಿಗುತ್ತೆ. ಇದಾದಮೇಲಿಂದ ನಿಮಗೆ ಸ್ವಲ್ಪ ಕಷ್ಟ ಆಗಿ ಬರುತ್ತೆ. ಇನ್ನು ಕ್ಲೀನ್ಲೆಸ್ಸು ಕೋಚ್ ಒಳಗಡೆ ಅಷ್ಟಕ್ಕಷ್ಟೇ ಇತ್ತು ಕಣ್ರಿ, ಏನೋ ಗೊತ್ತಿಲ್ಲ. ಕೋಚ್ ಒಳಗಡೆ ಆನ್ ಆ್ಯನ್ ಆ್ಯಾವ್ರೇಜ್ ಕ್ಲೀನ್ಲೆಸ್ ಆಗಿತ್ತು. ವಾಶ್ರೂಮ್ಸು ಸಹ ಆನ್ ಆ್ಯನ್ ಆ್ಯಾವ್ರೇಜ್ ಆಗಿತ್ತು. ಈ ಎರಡಕ್ಕೂ ಸೇರಿಸಿ 1 on 2 ಮತ್ತು ವಾಶ್ರೂಮ್ ಕ್ಲೀನ್ನೆಸ್ಗೂ ಸಹ 1 on 2 ಅಂತ ಕೊಟ್ಟು ಕಂಕ್ಲೂಡ್ ಮಾಡ್ತೀನಿ ಈ ಒಂದು ಜರ್ನಿನ. ಇದಾಗಿತ್ತು ನನ್ನ ಜರ್ನಿ ಎಕ್ಸ್ಪೀರಿಯೆನ್ಸ್. ಯಶವಂತಪುರದಿಂದ ಸಿಂಧನೂರವರೆಗೂ ಯಶವಂತಪುರ ಸಿಂಧನೂರು ಎಕ್ಸ್ಪ್ರೆಸ್ ಜನರಲ್ ಜೀವನ ಎಪಿಸೋಡ್ ನಂಬರ್ 4 ಇಲ್ಲಿಗೆ ಮುಗಿಯುತ್ತೆ. ಟೋಟಲ್ಗೆ 215 ರೂಪಾಯಿ ಆಗುತ್ತೆ ಜನರಲ್ ಕ್ಲಾಸಲ್ಲಿ ನಿಮಗೆ. ಈ ಟ್ರೈನಲ್ಲಿ ನಿಮಗೆ ಜನರಲ್ ಕ್ಲಾಸ್ ಇದೆ, ಆಮೇಲೆ ಸ್ಲೀಪರ್ ಕಂಪಾರ್ಟ್ಮೆಂಟ್ ಇದೆ, ಮತ್ತು ಒಂದು ಥರ್ಡ್ AC ಕಂಪಾರ್ಟ್ಮೆಂಟ್ ಈ ಟ್ರೈನಲ್ಲಿ ನಿಮಗೆ ಸಿಗುತ್ತೆ. ಪ್ರೆಸೆಂಟೇಷನ್ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡೋದಂತೂ ಮರಿಬೇಡಿ. ಕಂಟೆಂಟ್ ಇಷ್ಟ ಆಗಿರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಸಹ ಮರೆಯಲೇಬೇಡಿ. ನಾನು ನಿಮ್ಮ ಸುಮಂತ್ ಸೈನಿಂಗ್ ಆಫ್. ಸಿಂಧನೂರಿಂದ ಹೊಸ ವಿಡಿಯೋದೊಂದಿಗೆ ಆದಷ್ಟು ಬೇಗ ಬರ್ತೀನಿ. ಅಂದರೆ ಮುಂದಿನ ಭಾನುವಾರ ಸಂಜೆ 6 ಗಂಟೆಗೆ ಬರ್ತೀನಿ. ಅಲ್ಲಿವರೆಗೂ ಸರ್ವೇಜನು ಸುಖಿನೋ ಭವಂತು. ಜೈ ಹಿಂದ್, ಜೈ ಕರ್ನಾಟಕ.